ವೆಲ್ಕಮ್ ಟು ಮೈ ಚಾನೆಲ್. ನಾನು ದಿವ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನು ಸ್ಯಾಟರ್ಡೆ ವ್ಲಾಗ್ನ ಮತ್ತು ಸಂಡೇ ವ್ಲಾಗ್ನು ಎರಡನ್ನೂ ಸೇರಿಸಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ಯಾಟರ್ಡೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ತುಮಕೂರಿಗೆ ಹೋಗೋದಿತ್ತು. ಸೊ ಅದಕ್ಕೋಸ್ಕರ ರೈಲ್ವೆ ಸ್ಟೇಷನ್ ಬಂದಿದ್ವಿ. ಹಾಗೆ ಟ್ರೈನಲ್ಲಿ ನಾವು ತುಮಕೂರಿಗೆ ಹೋಗ್ತಾಯಿದ್ವಿ. ಯಾಕೆ ಅಂದರೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದಕ್ಕೋಸ್ಕರ ಹೋಗಿದ್ವಿ. ನಾವು ತುಮಕೂರಿಗೆ ಹೋಗ್ತಾ ಇದ್ವಿ. ಹಾಗೆ ತುಮಕೂರಲ್ಲಿ ಸ್ವಲ್ಪ ಶಾಪಿಂಗ್ಸ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಅಲ್ಲೇ ಸಿದ್ಧಗಂಗಾ ಮಠದಕ್ಕೂ ಸಹ ಹೋಗಿದ್ವಿ. ಅಲ್ಲಿ ಇವಾಗ ಹೊಸದಾಗಿ ಈ ಥರ ಶಿವಕುಮಾರ ಸ್ವಾಮೀಜಿ ಅವ್ರದ್ದು ಜೊತೆಗೆ ಅವರು ಪ್ರತಿದಿನ ಏನೇನು ಅಂದರೆ ಸ್ಟೂಡೆಂಟ್ಸ್ ಜೊತೆ, ಜನದ ಜೊತೆ, ಯಾರ್ಯಾರ ಜೊತೆ ಹೇಗೆ ಒಡನಾಟ ನಡೆಸಿದ್ರು ಆ ಥರ ಒಂದು ಪಾರ್ಕ್ ಮಾಡಿದ್ದಾರೆ. ಅಲ್ಲೆಲ್ಲ ತುಂಬ ಚೆನ್ನಾಗಿ ಈ ಥರ ಗೊಂಬೆಗಳನ್ನೆಲ್ಲ ರೆಡಿ ಮಾಡಿಟ್ಟಿದ್ರು. ತುಂಬ ಚೆನ್ನಾಗಿತ್ತು, ನೋಡೋದಕ್ಕೆ ಮಾತ್ರ ಸಖತ್ ಎಂಜಾಯ್ ಮಾಡಿದ್ವಿ. ಅಲ್ಲಿನ ಮರ ಎಲ್ಲ ತಣ್ಣನೆ ಗಾಳಿ, ಸ್ವಲ್ಪ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ನೀವು ಸಹ ನೋಡಿ ಎಂಜಾಯ್ ಮಾಡಿ. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ದಾವಣಗೆರೆಗೆ ರಿಟರ್ನ್ ಬಂದ್ವಿ. ಹಾಗೆ ನಮ್ಮ ಮನೆಯವರು ಅಲ್ಲಿ ಬಟ್ಟೆ ಪರ್ಚೇಸಿಂಗ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ರಾಕ್ ಸ್ಟಾರ್ ಅಂತ ಅಲ್ಲಿ ಎಷ್ಟು ಅಂದರೆ ಅಷ್ಟು ಜೊತೆ ಬಟ್ಟೆಗೆ ಜಸ್ಟ್ 3800 ಆಯಿತು ಅಷ್ಟೇ. ಚೆನ್ನಾಗಿತ್ತು. ಮತ್ತು ಕಾಂಬೋದಲ್ಲಿ ಫುಲ್ಲು ಆಫರ್ಸ್ನೆಲ್ಲ ಕೊಡ್ತಿದ್ರು. ಇವ್ರು ಫುಲ್ಲು ಡ್ರೆಸ್ನೆಲ್ಲ ಹೇಗೆ ಅಂತ ಚೆಕ್ ಮಾಡಾದ್ಮೇಲೆ ಚೆನ್ನಾಗಿ ಕಸ ಹೋಗ್ಬಿಟ್ಟಿದ್ರು. ಅದನ್ನೆಲ್ಲ ನಾನು ರೆಡಿ ಮಾಡ್ಕೊಂಡು ಇದಾಯಿತು, ಲೇಟ್ ಆಗೋಯಿತು. ಸೊ ಅದಕ್ಕೋಸ್ಕರ ನೆಕ್ಸ್ಟು ನಾನು ಸಂಡೇ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ಸ್ಪೆಷಲ್ಲಾಗಿ ಚಿಕನ್ ಮಾಡಬೇಕು ಅಂದ್ಬಿಟ್ಟು ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹಾಫ್ ಆನ್ ಅವರಲ್ಲಿ ಬೇಗನೆ ಮಾಡ್ಕೋಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಸುಕ್ಕ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ಸಹ ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ. ಸಖತ್ ಟೇಸ್ಟಿಯಾಗಿರುತ್ತೆ ಮಾತ್ರ. ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು. ಟೈಮ್ ಒಂದು ಹಾಫ್ ಆನ್ ಅವರ್ ಅಷ್ಟರಲ್ಲಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಬಂದಾಗ ಮತ್ತು ಮಕ್ಕಳಿಗೆ ಗೆಸ್ಟ್ ಬಂದಾಗ ಬೇಗನೆ ಮಾಡಿಕೊಡ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಇವಾಗ ಒಂದು ಫ್ರೈ ಪ್ಯಾನ್ಗೆ ನಾನು 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಚಿಕ್ಕ ಗುಂಟೂರು ಮೆಣಸಿನ್ಕಾಯಿ ಸಣ್ಣದು ಅಂದ್ಬಿಟ್ಟು ಅದೊಂದು 5 ಸೇರಿಸ್ಕೊಂಡು ಹಾಗೆ ಎಣ್ಣೆಲಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇವಾಗ ಮೆಣಸಿನ್ಕಾಯಿನೆಲ್ಲ ಅದು ನೀಟಾಗಿ ಫ್ರೈ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಫ್ರೈ ಪ್ಯಾನ್ಗೆ ಒಂದು ಸ್ಟಾರ್ ಹೂವು ಮತ್ತು 2 ಇಂಚಿನಷ್ಟು ಚಕ್ಕೆ, ಒಂದು 7-8 ಲವಂಗ ಸೇರಿಸ್ಕೊಂಡಿದ್ದೀನಿ. ಆಮೇಲೆ 2 ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಶಾಯಿ ಜೀರನ್ನು ಸೇರಿಸ್ಕೊಂಡಿದ್ದೀನಿ. ಸೋಂಪು ಕಾಳನ್ನು ಸಹ ಸೇರಿಸ್ಕೋಬೋದು. ಆದರೆ ನಾನಿಲ್ಲಿ ಇರಲಿಲ್ಲ ಅಂತ ಸೇರಿಸ್ಕೊಂಡಿಲ್ಲ. ನಾನು 2 ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿರೋದ್ರಿಂದ 3 ಸ್ಪೂನಷ್ಟು ಧನಿಯಾನ ಸೇರಿಸ್ಕೊಂಡಿದ್ದೀನಿ. ಧನಿಯಾ ಕಾಳುಗಳನ್ನ 3.5 ಸ್ಪೂನಷ್ಟು ಸೇರಿಸ್ಕೊಂಡು ಆಮೇಲೆ ಇದಕ್ಕೆ 2 ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಇದನ್ನಿಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಗೊತ್ತಾಗುತ್ತೆ ಎಷ್ಟು ಫ್ರೈ ಮಾಡ್ಕೋಬೋದು ಅಂತ. ಹುರ್ಕೊಳ್ಳುವಾಗ ನೀಟಾಗಿ ಫುಲ್ಲು ಸೀದೋಗೋ ಥರ ಹುರ್ಕೋಬಾರ್ದು. ಜಸ್ಟ್ ಸ್ವಲ್ಪ ಘಮ ಬರೋವರೆಗೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫುಲ್ಲು ಕೂಲ್ ಆಗೋವರೆಗೂ ಬಿಡಬೇಕು ಇದನ್ನು.
ಅದನ್ನು ಎತ್ತಿಟ್ಬಿಟ್ಟು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಅಂದರೆ ಒಂದು 7-8 ಹಾಗೆ ಒಂದು 1/4 ಚಮಚದಷ್ಟು ಮೆಂತ್ಯನೂ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಅದನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾವು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ರೌಂಡ್ ಮಾತ್ರ ಅದನ್ನು ಗ್ರೈಂಡ್ ಮಾಡಿಕೊಂಡು ಇವಾಗ ತಣ್ಣಗಾಗೋಕ್ಕೆ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಧನಿಯಾ ಇದನ್ನೆಲ್ಲ ಸೇರಿಸ್ಕೊತಿದ್ದೀನಿ. ನಾನು ಅದು ಬಿಸಿ ಇದ್ದಾಗಲೇ ಅದಕ್ಕೆ 1 ಸ್ಪೂನಷ್ಟು ಗಸಗಸೆನೂ ಸೇರಿಸ್ಕೊಂಡಿದ್ದೆ. ಗಸಗಸೆನ ನಾನು ಫ್ರೈ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಬಿಸಿ ಇರುತ್ತಲ್ಲ ಹಾಗೆ ಇದಾಗುತ್ತೆ ಅಂದ್ಬಿಟ್ಟು ತಣ್ಣಗಾಗೋದಕ್ಕೆ ಅದನ್ನು ಸಹ ಸೇರಿಸ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಇದನ್ನು ಫುಲ್ಲು ನೀಟಾಗಿ ಗ್ರೈಂಡ್ ಮಾಡ್ಕೊತೀನಿ. ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡು ಎತ್ತಿಟ್ಕೊತಿದ್ದೀನಿ. ಇದನ್ನು ಬೇಕಾದರೆ ನೀವು ಸ್ಟೋರ್ ಮಾಡ್ಕೋಬೋದು. ಇದನ್ನ 1 kg 1.5 kg ಚಿಕನ್ಗೆ ಮಾಡ್ಕೊಳ್ಳೋ ಅಷ್ಟು ಆಗಿರುತ್ತೆ. ಇದು ಅಂದರೆ ಕ್ಯಾಪ್ ಇರುತ್ತಲ್ಲ ಗ್ರೈಂಡರ್ ಮಿಕ್ಸಿದು ಅದ್ರದ್ದನ್ನು ಸಹ ಅದರಲ್ಲಿ ಇರೋದನ್ನೆಲ್ಲ ಸೇರಿಸಿ ಒಂದು ಬಾಕ್ಸಿಗೆ ನಾನು ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಮತ್ತು ಇವಾಗ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟು ಅದಕ್ಕೆ 2 ಸ್ಪೂನಷ್ಟು ನಾನು ತೆಂಗಿನ ತುರಿನ ಸೇರಿಸ್ಕೊಂಡಿದ್ದೀನಿ. ಫ್ರೆಶ್ ತೆಂಗಿನ ತುರಿ ಇದ್ದರೆ ಸೇರಿಸ್ಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ, ನೀವು ಬೇಕಾದರೆ ಹಾಗೇ ಸೇರಿಸ್ಕೋಬೋದು. ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಇದು ಲಾಸ್ಟಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಸಖತ್ ಟೇಸ್ಟಿ ಇದೆ. ಸ್ವಲ್ಪ ಟೇಸ್ಟ್ ಕೊಡೋದು ಚಿಕನ್ ಸುಕ್ಕಾಗೆ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಗಸಗಸೆ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಇವಾಗಲೂ ಸಹ ಅದನ್ನು ನೆನೆಸ್ಕೊಂಡ್ರೆ ಇಲ್ಲೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬೇಗ 5 ನಿಮಿಷಕ್ಕೆ ಮಾಡ್ಕೋಬೋದು. ಇನ್ನು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೂ ಹೊಸ ಥರ ನಾನು ಟ್ರೈ ಮಾಡೋದಕ್ಕೆ ಇಷ್ಟಪಡ್ತೀನಿ ಕುಕ್ಕಿಂಗಲ್ಲಿ. ಸೊ ಸಪೋರ್ಟ್ ಮಾಡಿ, ನಾನು ಹೊಸ ಥರ ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವಾಗ ಇದನ್ನು ಒಂದು ಗ್ರೈಂಡ್ ಮಾಡ್ಕೊತೀನಿ. ತುಂಬ ಸಾಫ್ಟಾಗಿ ಏನಲ್ಲ, 1-2 ರೌಂಡ್ ಹಾಗೆ ಗ್ರೈಂಡ್ ಮಾಡ್ಕೊತೀನಿ. ಇವಾಗ ಸ್ಟವ್ ಮೇಲೆ ಅದೇ ಫ್ರೈ ಪ್ಯಾನ್ಗೆ ಒಂದು 4 ಸ್ಪೂನಷ್ಟು ನಾನು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಬೇಕಾದರೆ ನೀವು ತುಪ್ಪನೂ ಸಹ ಸೇರಿಸ್ಕೋಬೋದು, ಟೇಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ತುಪ್ಪ ಸೇರಿಸ್ಕೊಂಡ್ರೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಹಾಗೆ ಇಲ್ಲಿ ನಾನು ಮೀಡಿಯಮ್ ಸೈಜ್ ಒಂದು ದೊಡ್ಡ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಈರುಳ್ಳಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಹಾಗೆ ಕರಿಬೇವಿನ ಸೊಪ್ಪನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿನ. ರುಚಿಗೆ ಎಷ್ಟು ಬೇಕೋ ಉಪ್ಪನ್ನ ನಾನು ಈಗಲೇ ಸೇರಿಸ್ಕೊಂಡು ಮತ್ತು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡು ನೀಟಾಗಿ ಈರುಳ್ಳಿನ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಎಷ್ಟು ಚೆನ್ನಾಗಿ ಎಲ್ಲನೂ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಪ್ಲೀಸ್ ಮರಿಬೇಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಈ ಥರ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 1/4 kg ಚಿಕನ್ನ ತೊಗೊಂಡಿದ್ದೀನಿ. 1/4 kg ಆಗುವಷ್ಟು ನಾನು ಚಿಕನ್ ಸುಕ್ಕ ರೆಡಿ ಮಾಡ್ಕೊತಿದ್ದೀನಿ. ಸೊ ಇವಾಗ ಚಿಕನ್ನ ಅದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಲೇನೆ ಚಿಕನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಸ್ವಲ್ಪ 80% ಅಷ್ಟು ಇಲ್ಲೇ ಬೆಂದೋಗ್ಬಿಡ್ಬೇಕು ಚಿಕನು. ಯಾಕೆ ನಾನು ಬಾಯ್ಲರ್ ಕೋಳಿ ತೊಗೊಂಡಿರೋದ್ರಿಂದ ಅದೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಬೇಗ ಅದು ಬೆಂದೋಗುತ್ತೆ ಚಿಕನ್ನು. ನೋಡಿ ಚೆನ್ನಾಗಿ ಇದನ್ನು ಎಣ್ಣೆಲೇ ಹುರ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ನ. ಟೇಸ್ಟಿಯಾಗಿರುತ್ತೆ ಮಾತ್ರ. ಎಣ್ಣೆಲೇ ಫ್ರೈ ಮಾಡೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ, ಸಖತ್ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ನೀಟಾಗಿ ಬೆಂದಿಲ್ಲ ಅಂದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಅಷ್ಟು
ಅಂದರೆ ತಿನ್ನೋದಕ್ಕೆ ಆಗಲ್ಲ, ಒಂಥರ ಟೇಸ್ಟ್ ಚೇಂಜ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಸುಕ್ಕ ಪೌಡರ್ನ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ, ಇವಾಗ 1/4 kg ಆಗಿರೋದ್ರೆ ನಾನು ಒಂದು 2 ಸ್ಪೂನಷ್ಟು ಅಷ್ಟೇ ಸೇರಿಸ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಸಾಲೆ ಎಲ್ಲ ಚಿಕನ್ನಿಗೆ ಹಿಡಿಯೋ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು 1-2 ಸಲನಾದರೂ ಅದು ಅಂದರೆ ಕುದಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಚಿಕನ್ಗೆಲ್ಲ ಫುಲ್ಲು ಅದು ಮಸಾಲೆ ಇಟ್ಕೊಂಡ್ರೇ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದನ್ನು ಚೆನ್ನಾಗಿ ಹಾಗೇ ಫ್ರೈ ಮಾಡ್ಕೊತೀನಿ. ಇವಾಗ ಚಿಕನ್ ಸುಕ್ಕಾಗೆ ಮೇಯ್ನ್ ಅಂದರೆ ಈ ಹುಣಸೆ ಹುಳಿ. ಇದನ್ನು ನಾನು ಒಂದು ಚಿಕ್ಕ ನಿಂಬೆಹಣ್ಣು ಬರುತ್ತಲ್ಲ ಅಷ್ಟು ಗಾತ್ರದ್ದು ಹುಣಸೆಹಣ್ಣು ನೆನೆಸಿಟ್ಟು ಇವಾಗ ಇದಕ್ಕೆ ಸೇರಿಸ್ಕೊಟ್ಟಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಎಲ್ಲ ಬಿಡೋ ತನಕ ಚೆನ್ನಾಗಿ ಚಿಕನ್ನ ಕುಕ್ ಮಾಡ್ಕೋಬೇಕು. ಎಣ್ಣೆ ಎಲ್ಲ ನೋಡಿ ನಾನು ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿಲ್ಲ, ಅದೇ ಥರನೇ ವೀಡಿಯೋ ಹಾಕ್ತೀನಿ ನೋಡಿ. ಎಣ್ಣೆನ ಹೇಗೆ ಬಿಟ್ಕೊಂಡ್ಬರ್ತಿದೆ ಅಲ್ಲಿವರೆಗೂ ಚೆನ್ನಾಗಿ ಚಿಕನ್ನ ಬೇಯಿಸ್ಕೋಬೇಕು. ನೀಟಾಗಿ ಅದು ಫ್ರೈ ಆಗಬೇಕು. ಚಿಕನ್ಗೆ ಈಗ ನಾವು ರೆಡಿ ಮಾಡ್ಕೊಂಡಿರೋ ಸುಕ್ಕ ಪೌಡರು ಮತ್ತು ಹುಳಿ ಎಲ್ಲನೂ ಫುಲ್ ಚೆನ್ನಾಗಿ ಕುಕ್ ಆದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನೋಡಿ ಇವಾಗ ಚೆನ್ನಾಗಿ ಅದು ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಲಾಸ್ಟಿಗೆ ನಾವು ತೆಂಗಿನ ತುರಿನೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಫುಲ್ಲು ಅಂದರೆ ನುಣ್ಣು ಪೇಸ್ಟ್ ಥರ ಗ್ರೈಂಡ್ ಮಾಡಿಲ್ಲ, ಒಂದು 2-3 ರೌಂಡು ಸುಮ್ಮನೆ ಅಂತ ಅಷ್ಟೇ. ಅದನ್ನು ಫ್ರೈ ಮಾಡಿಕೊಂಡು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ಚಿಕನ್ ಸುಕ್ಕನ ಚಪಾತಿಗೆ, ದೋಸೆಗೆ ಯಾವುದು ಕಾಂಬಿನೇಷನ್ ಮಾತ್ರ ಸಖತ್ತಾಗಿರುತ್ತೆ. ದೋಸೆಗಂತೂ ಇನ್ನೂ ಸೂಪರಾಗಿರುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ ಎಣ್ಣೆ ಬಿಡೋವರೆಗೂ. ತುಂಬ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಲಾಸ್ಟಿಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿನ ಸೇರಿಸ್ಕೊಂಡ್ರೆ ಚಿಕನ್ ಸುಕ್ಕ ರೆಡಿನೇ ಆಗಿರುತ್ತೆ. ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಚಿಕನ್ ಸುಕ್ಕ ಮಾತ್ರ ಸಖತ್ ಟೇಸ್ಟಿಯಾಗಿ ಯಮ್ಮಿ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.